ಮೇಳ ನಡೆಯುವ ಕ್ಷೇತ್ರ ತಪೋವನದ ದಿವ್ಯವಾದ ಭೂಮಿ. ರಾಮದೇವರು ಇಲ್ಲಿಯೇ ತಪೋವನದಲ್ಲಿ ವಾಸವಾಗಿದ್ದರು ಎಂಬುದಾಗಿ ಹೇಳ್ತಾರೆ. ಬೆಟ್ಟಗುಡ್ಡಗಳ ಧನ್ಯವಾದ ಪ್ರದೇಶ, ಗೋದಾವರಿ ನದಿಯ ಹರಿವನ್ನು ನೋಡಬಹುದು. ಎರಡು ನದಿಗಳ ಸಂಗಮ, ಗೋದಾವರಿ ಮತ್ತು ಪ್ರವರಾ ನದಿಯ ಸಂಗಮ. ಗೋದಾವರಿ ಹಾಗೂ ಕಪಿಲಾ ನದಿಗಳ ಸಂಗಮ ಕ್ಷೇತ್ರ. ಕಪಿಲಾ ನದಿಯ अग्निकुंड है, ब्रह्मा विष्णु महेश सीता का अग्नि नहाने का कुंड, सुपर्णखा का कटी हुई जगह नीचे. ಗೋದಾವರಿಯ ತೀರದಲ್ಲಿ ಅಗ್ನಿಕುಂಡ, ಸೀತೆ ಸ್ನಾನ ಮಾಡುತ್ತಿದ್ದ ಸೀತಾಕುಂಡ. ಕಪಿಲಾ ನದಿ, ಇದು ಕಪಿಲಾ ನದಿ ಹಾಗೂ ಗೋದಾವರಿಯ ಸಂಗಮ ಸ್ಥಳ ಮುಂದೆ ಇದೆ. ಇಲ್ಲಿಯೇ देवता के सामने माता ने यहाँ अग्नि में प्रवेश किया. यह है अग्नि तीर्थ. अग्नि तीर्थ. रावण के घर जाने से पहले अग्नि में प्रवेश. अग्नि परीक्षा बाद वो श्रीलंका. रावण ले गया वो मायावी रूप. ये कहता तुलसी रामायण में आता है ना दादा. गोदावरी नदी में डाला. सिटी का नाम नासिक. गोदावरी में जब बाढ़ आता है तो यहाँ का दर्शन बाण इसलिए ऊपर टेम्पल. कपिल भगवान, कपिला गोदावरी का संगम. यहाँ अष्ट तीर्थ आता है. आपकी इच्छा बंद हुई दान करो. जय श्री राम. कुंभ की शुरुआत यही से होता है. सामने सीताराम की मूर्ति, वहाँ तीन भगवान के चरण के तीन कुंड तिलक लगे. वहाँ ब्रह्मा विष्णु महेश. ಸೀತಾ ರಾಮರು ಈ ಸ್ಥಳದಲ್ಲಿದ್ದಾಗಲೇ ಶೂರ್ಪಣಖ ಬಂದು ಸೀತಾ ಮತ್ತು ರಾಮರು ಈ ಸ್ಥಳದಲ್ಲಿ ಇದ್ದಾಗಲೇ ಶೂರ್ಪಣಖ ಇಲ್ಲಿ ಬಂದು ನನ್ನನ್ನು ಮದುವೆ ಆಗುವಂತ ಕೇಳಿದ್ಲು. ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ಅವಳಿಗೆ ಸಿಟ್ಟು ಬಂದು ಸೀತೆಯನ್ನು ಕೊಲ್ಲಲಿಕ್ಕೆ ಹೋದಾಗ ಲಕ್ಷ್ಮಣ ಅವಳ ಮೂಗನ್ನು ಕಟ್ ಮಾಡಿ ಅದನ್ನು ಕತ್ತರಿಸಿ ಅದನ್ನು ನದಿಯ ಈ ಕಡೆ ಹಾಕಿದ. ಹೀಗಾಗಿ ಆ ನಗರಕ್ಕೆ ನಾಸಿಕ ಎಂಬ ಹೆಸರು ಬಂತು ಎಂಬುದಾಗಿ ಹೇಳ್ತಾರೆ. ಇದು ಗೋದಾವರಿ ಮತ್ತು ಕಪಿಲಾ ನದಿ ಎರಡರ ಸಂಗಮ. ಗೋದಾವರಿ ನೀರು ಇಲ್ಲಿಂದ ಬರ್ತಾ ಇರೋದನ್ನು ನೋಡಬಹುದು. ಇಲ್ಲಿ ಎರಡೂ ನದಿಗಳು ಸೇರತಕ್ಕಂತಹ ಜಾಗ. ಹಾಗಾಗಿ ಪವಿತ್ರವಾದ ಕ್ಷೇತ್ರ. ಮುಂದೆ ಇಲ್ಲಿಯೇ ಎಲ್ಲ ಕಡೆ ಈ ಕುಂಭಮೇಳ ನಡೆಯಲಿದೆ. ಸಂಗಮದ ಪವಿತ್ರವಾದ ನೋಟವನ್ನು ಇಲ್ಲಿ ಗೋದಾವರಿಯ ನದಿಯ ವಿಹಂಗಮವಾದ ನೋಟ. ಹಿಂದೆ ಹೇಳಿದಂತೆ ಗೋದಾವರಿಯ ತೀರದಲ್ಲಿ ಋಷಿ ಮುನಿಗಳು ವಾಸವಾಗಿದ್ದ ಜಾಗ. ಈಗ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ನೋಡಬಹುದು. ಗತಾನುಗತಿಕೋ ಲೋಕ.